Hello students, ಈಗ second law of motion ನೋಡೋಣ. What is the Newton's second law of motion? The rate of change of momentum of a body is directly proportional to the net external force act on it. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ನ್ಯೂಟನ್ಸ್ ಫಸ್ಟ್ ಲಾ ಬಗ್ಗೆ ಟೀಚ್ ಮಾಡಿದ್ದೀವಿ. ಈಗ ನ್ಯೂಟನ್ ಸೆಕೆಂಡ್ ಲಾ. ನ್ಯೂಟನ್ ಸೆಕೆಂಡ್ ಲಾದಲ್ಲಿ ಏನು ಟೀಚ್ ಮಾಡ್ತಾ ಇದ್ದು ಅಂದರೆ, ಬಾಡಿ ಮೇಲೆ ಎಕ್ಸ್ಟರ್ನಲ್ ಫೋರ್ಸ್ ಆ್ಯಕ್ಟ್ ಆಗಿದ್ರೆ ಆ ಬಾಡಿ ಒಳಗಡೆ ಮೂಮೆಂಟಮ್ ಚೇಂಜಸ್ ವಿತ್ ರೆಸ್ಪೆಕ್ಟ್ ಟು ದಿ ಟೈಮ್. ಅಂದರೆ ಟೈಮ್ ಜೊತೆಗೆ ಬಾಡಿ ಮೂಮೆಂಟಮ್ ಕೂಡ ಚೇಂಜ್ ಆಗುತ್ತೆ. ದಟ್ ಈಸ್ ಓನ್ಲಿ ನ್ಯೂಟನ್ಸ್ ಸೆಕೆಂಡ್ ಲಾ. ಫೋರ್ಸ್ ಏನು ಅಪ್ಲೈ ಮಾಡಿಲ್ಲ ಅಂತ ಅಂದ್ಕೊಳ್ಳಿ, ಬಾಡಿ ಮೂಮೆಂಟಮ್ ಏನೂ ಚೇಂಜ್ ಆಗೋದಿಲ್ಲ. ಬಟ್ ಫೋರ್ಸ್ ಅಪ್ಲೈ ಮಾಡಿದ ತಕ್ಷಣ ಬಾಡಿ ಒಳಗಡೆ ಮೂಮೆಂಟಮು ಚೇಂಜಸ್ ವಿತ್ ರೆಸ್ಪೆಕ್ಟ್ ಟು ದಿ ಟೈಮ್. ಸೊ ನೋಡಿರಿ, ದಿಸ್ ಈಸ್ ಒನ್ ಬಾಡಿ. ಇನಿಷಿಯಲಿ ವಿ ಕೆಪ್ಟ್ ಎಟ್ ಎ ಪೊಸಿಷನ್ ಆ್ಯಂಡ್ ಬಾಡಿ ಈಸ್ ಮೂವಿಂಗ್ ವಿತ್ ಇನಿಷಿಯಲ್ ವೆಲಾಸಿಟಿಯು. ಅದೇ ಟೈಮ್ದಲ್ಲಿ ನಾವು ಎಕ್ಸ್ಟರ್ನಲ್ ಫೋರ್ಸ್ ಬಾಡಿ ಮೇಲೆ ಅಪ್ಲೈ ಮಾಡಿದ್ದೇವೆ. ಸೊ ಈ ಬಾಡಿ ಈಸ್ ಮೂವಿಂಗ್ ಫ್ರಮ್ ಎ ಪಾಯಿಂಟ್ ಟು ವಿಚ್ ಪಾಯಿಂಟ್? ಬಿ ಪಾಯಿಂಟ್. ಇನ್ ಹೌ ಮೆನಿ ಸೆಕೆಂಡ್ಸ್? ಟಿ ಸೆಕೆಂಡ್ಸ್ ಒಳಗಡೆ ಬಾಡಿ ಬಿ ಪಾಯಿಂಟಿಗೆ ರೀಚ್ ಆಗಿದೆ. ಬಿ ಪಾಯಿಂಟಿಗೆ ರೀಚ್ ಆಗಿದ್ಮೇಲೆ ಬಾಡಿ ಫೈನಲ್ ವೆಲಾಸಿಟಿ ಎಷ್ಟು ಅಂತ ತೊಗೋಬೇಕು? ವಿ. ಅಂದರೆ ಬಾಡಿ ಮೊಮೆಂಟಮ್ ಏನಾಗ್ತಾಯಿದೆ ಅಂದರೆ ವೆಲಾಸಿಟಿ ಈಸ್ ಇನ್ಕ್ರೀಸಸ್, ಮೀನ್ಸ್ ಬಾಡಿ ಮೊಮೆಂಟಮ್ ಈಸ್ ಚೇಂಜಸ್ ವಿತ್ ರೆಸ್ಪೆಕ್ಟ್ ಟು ದಿ ಟೈಮ್. ಸೊ ನ್ಯೂಟನ್ಸ್ ಸೆಕೆಂಡ್ ಲಾ ಪ್ರಕಾರ ಬಾಡಿ ಮೇಲೆ ಎಷ್ಟು ಫೋರ್ಸ್ ಅಪ್ಲೈ ಆಗಿದೆ ಅಂದರೆ ಎಫ್. ಸೊ ಎಫ್ ಈಸ್ ಈಕ್ವಲೆಂಟ್ ಟು ದ ಪ್ರೊಡಕ್ಟ್ ಆಫ್ ಮಾಸ್ ಇಂಟು ಆಕ್ಸಲರೇಷನ್ ಅಂತ ಕರೀಬೇಕು. ಸೊ ಎಫ್ ಈಸ್ ಈಕ್ವಲೆಂಟ್ ಟು ಮಾಸ್ ಇಂಟು ಬಾಡಿ ಈಸ್ ಮೂವಿಂಗ್ ಫ್ರಮ್ ಎ ಪಾಯಿಂಟ್ ಟು ಬಿ ಪಾಯಿಂಟ್ ವಿತ್ acceleration. Then acceleration formula we can written as A is equivalent to final velocity minus initial velocity divided by time ಅಂತ ಅಕಾರ್ಡಿಂಗ್ ಟು ಕೈನಮ್ಯಾಟಿಕ್ ಫಸ್ಟ್ ಲಾ ಪ್ರಕಾರ ಬರೀಬೋದು. ಸೊ A is equivalent to V minus U divided by T. Multiply the M into V, MV minus M into U, MU divided by T. What is the MV minus MU ಅಂದರೆ we can written as ಚೇಂಜ್ ಇನ್ ಮೊಮೆಂಟಮ್ ಅಂತ ಕರಿಬೋದು. ಚೇಂಜ್ ಇನ್ ಮೊಮೆಂಟಮ್ ಈಸ್ ನಥಿಂಗ್ ಬಟ್ ಎಮ್ ವಿ ಮೈನಸ್ ಎಮ್ ಯು ಈಸ್ ಈಕ್ವಲೆಂಟ್ ಟು ಡಿ ಪಿ. ಮೀನ್ಸ್ ವಾಟ್ ಈಸ್ ದ ಮೀನಿಂಗ್ ಆಫ್ ಡಿ ಪಿ ಅಂದರೆ ಚೇಂಜ್ ಇನ್ ಮೊಮೆಂಟಮ್. ಆ್ಯಂಡ್ ಬಾಡಿ ಈಸ್ ಮೂವಿಂಗ್ ಫ್ರಮ್ ಎ ಪಾಯಿಂಟ್ ಟು ಬಿ ಪಾಯಿಂಟ್. ಟೈಮ್ ಪೀರಿಯಡ್ ಈಸ್ ಈಕ್ವಲೆಂಟ್ ಟು ಟಿ ಸೆಕೆಂಡ್ಸ್. ದ ಟಿ ಸೆಕೆಂಡ್ಸ್ ಓನ್ಲಿ ವಿ ಕ್ಯಾನ್ ರಿಟರ್ನ್ ಆಸ್ ಚೇಂಜ್ ಇನ್ ಟೈಮ್ ಪೀರಿಯಡ್ ಅಂತಲೂ ಕೂಡ ಕರಿಬೋದು. ಸೊ ಫೈನಲ್ ಆನ್ಸರ್ ಎಫ್ ಈಸ್ ಈಕ್ವಲೆಂಟ್ ಟು dp divided by dt. Okay, so statement keep in your mind. What is the Newton's second law of statement? The rate of change of momentum of your body is directly proportional to the net external force act on it. Thank you.